ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ, ಸುಮಾರು ಸರಿ ಆ, ಈ ಕನ್ವರ್ಜೇಷನ್ ಮಾಡಬೇಕಾದ್ರೆ ಕೆಲವ್ರು ಹೇಳ್ತಾರೆ, ನಾನು ಶುಗರ್ ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ, ಶುಗರು ಡಾಕ್ಟರ್ ಹೇಳಿದ್ದಾರೆ ಆ, ಅಂತ ಹೇಳ್ತಾರೆ. ಶುಗರ್ ಬಿಟ್ಟರೆ ಏನು ಮಾಡ್ತಾರೆ? ಶುಗರ್ ಬಿಟ್ಟಿದ್ದೀನಿ, ಈಗ ಶುಗರ್ ತಗೊಳ್ತಾ ಇಲ್ಲ, ಬೆಲ್ಲ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲ ಶುಗರ್ ಬಿಟ್ಟು ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಜೇನುತುಪ್ಪ ಯೂಸ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ, ಶುಗರ್ ಅಂತಂದ್ರೆ ಸಕ್ಕರೆ ಏನಿದೆಯಲ್ಲ, ಸಕ್ಕರೆಯಲ್ಲಿರುವಂಥ ಒಂದು ಬಯೋಕೆಮಿಕಲ್ ಮಾಲಿಕ್ಯೂಲ್ ಏನಿದೆ ಅದು ಸುಕ್ರೋಸ್ ಅಂತ ಹೇಳ್ತೀವಿ, ಅದಿರುತ್ತೆ. ನಾವು ಬಿಡಂತ ಏನು ಹೇಳಿರ್ತಾರಲ್ಲ, ಡಾಕ್ಟರ್ ಆಗಿರ್ಬೋದು ಬೇರೆ ಯಾರಾಗಿರ್ಬೋದು, ಅದು ಸುಕ್ರೋಸ್ ಬಿಡ್ರಿ ಅಂತ ಹೇಳಿರ್ತಾರೆ. ಅದು ವೈಟ್ ಶುಗರ್, ಸಕ್ಕರೆಯಲ್ಲಿ ಸುಕ್ರೋಸ್ ಇರುತ್ತೆ, ಅದು ಬಿಡ್ಬೇಕಂತ ಹೇಳಿರ್ತಾರೆ. ಅದೇ ಥರ ನೀವು ಸಕ್ಕರೆ ಶುಗರ್ ಬಿಟ್ಟು ಅಂದರೆ ಸಕ್ಕರೆ ಬಿಟ್ಟು ಬೆಲ್ಲ ಶುರು ಮಾಡಿದರೆ ಬೆಲ್ಲದಲ್ಲಿನೂ ಆ ಸುಕ್ರೋಸ್ ಇರುತ್ತೆ. ಒಂದು ಟೀ ಸ್ಪೂನ್ ವೈಟ್ ಶುಗರ್ ಅಂದರೆ ಸಕ್ಕರೆಯಲ್ಲಿ 5 ಗ್ರಾಮ್ ಶುಗರ್ ಇರುತ್ತೆ. ಅದೇ ಥರ 1 ಟೀ ಸ್ಪೂನು ಬೆಲ್ಲದಲ್ಲಿ 6 ಗ್ರಾಮ್ನಷ್ಟು, 5 ರಿಂದ 6 ಗ್ರಾಮ್ನಷ್ಟು ಇರುತ್ತೆ ಶುಗರ್. ಅದೇ ಥರ ನೀವು ಜೇನುತುಪ್ಪ, 1 ಟೀ ಸ್ಪೂನ್ ಜೇನುತುಪ್ಪದಲ್ಲಿನೂ 5 ರಿಂದ 6 ಗ್ರಾಮ್ ಇರುತ್ತೆ ಶುಗರ್. ಆಲ್ಮೋಸ್ಟ್ ಎಲ್ಲ ಒಂದೇನೆ. ಸೊ ಈ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಅವೆಲ್ಲವೂ ಒಂದೇ ಜಾತಿಗೆ ಸೇರಿರುವಂಥವು. ನಾವು ಶುಗರ್ ಬಿಟ್ಟು ನಾನು ಸಕ್ಕರೆ ಬಿಟ್ಟು ಆಮ್, ಇದೇನು ಬೆಲ್ಲ ತಿಂದೆ ಮತ್ತು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ ಅನ್ನೋದು, ಅದರಿಂದ ಪರ್ಪಸ್ ಏನು ಸರ್ವ್ ಆಗಲ್ಲ. ಸೊ ನೀವು ಓವರ್ ವೇಟ್ ಇದ್ದು, ಒಬಿಸಿಟಿ ಇದ್ದು, ಡಯಾಬಿಟಿಸ್ ಇದ್ದರೆ, ಮತ್ತು ಬ್ಲಡ್ ಪ್ರೆಷರ್ ಇದ್ದರೆ, ಶುಗರ್ ಬಿಡ ಅಂತ ಹೇಳಿದರೆ ಸಕ್ಕರೆ ಒಂದೇ ಅಲ್ಲ, ಬೆಲ್ಲ ಮತ್ತು ಜೇನುತುಪ್ಪ ಅಂಥದ್ದೆಲ್ಲನೂ ಬಿಡ್ಬೇಕಂತಲೇ ಅರ್ಥ. ಸೊ ಟೀಯಲ್ಲಿ 1-2 ಸ್ಪೂನು ಶುಗರ್ ಹಾಕ್ಕೊಂಡು ಟೀ ಮಾಡ್ಕೊಂಡ್ರೆ, ಅಥವಾ ಬೆಲ್ಲ ಹಾಕ್ಕೊಂಡು ಟೀ ಮಾಡ್ಕೊಂಡ್ರೆ, ಒಂದು 10 ಗ್ರಾಮ್ನಷ್ಟು ಶುಗರು ಬಂದಿರುತ್ತೆ. ಅದೇ 3 ಟೀ ಸ್ಪೂನು, ಸ್ವಲ್ಪ ನನಗೆ ಶುಗರ್ ಮುಂದೆ ಇದ್ರೇ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾರೆ ಕೆಲವರು, ತುಂಬ ಖುಷಿಯಾಗಿ. ಅದು 15 ಗ್ರಾಮ್ನಷ್ಟು ಇರುತ್ತೆ ಶುಗರು, ಒಂದು ಕಪ್ ಟೀಯಲ್ಲಿ. ಅದೇ ಥರ ನೀವು ಲಸ್ಸಿ ತಗೊಂಡ್ರೆ ಒಂದು 5 ರಿಂದ 7 ಟೀ ಸ್ಪೂನಷ್ಟು ಶುಗರ್ ಇರುತ್ತೆ. 250 ml ಲಸ್ಸಿ ಆದರೆ. ಹೈಯೆಸ್ಟ್ ಅಂದರೆ ನೋಡ್ರಿ, ಮಿಲ್ಕ್ ಶೇಕ್ ಅಂತೇಳಿ ಅದು ಕುಡಿತಾರಲ್ಲ, ಈ ಫ್ರೂಟು ಮತ್ತು ಮಿಲ್ಕು ಮತ್ತು ಶುಗರ್ ಹಾಕ್ಕೊಂಡು ಶೇಕ್ ಮಾಡಿಕೊಂಡು ಕುಡಿಯೋದೇನಿದೆ, ಅದರಲ್ಲಿ ಹತ್ತತ್ರ 35 ರಿಂದ 50 ಗ್ರಾಮ್ನಷ್ಟು ಇರುತ್ತೆ ಶುಗರ್. ಅಂದರೆ 10 ಟೀ ಸ್ಪೂನ್ ಶುಗರು, ಒಂದು ಇಡೀ ಶುಗರು ಇರುತ್ತೆ. ಸೊ ಅದಾದಮೇಲೆ ನೀವು ಕೋಕು, ಪೆಪ್ಸಿ, ಫಾಂಟಾ, ಸ್ಪ್ರೈಟು, ಅದು ಇದು ಅಂತೇಳಿ ಎನರ್ಜಿ ಡ್ರಿಂಕ್ಸ್ ಇರ್ಬೋದು, ಇಂಥವೆಲ್ಲವೇನಿದಾವಲ್ಲ ಬೆವರೇಜಸ್ಸು, ಅದರಲ್ಲಿ ಆನ್ ಎನ್ ಅವರೇಜ್ 30 ಗ್ರಾಮ್ನಷ್ಟು ಶುಗರ್ ಇರುತ್ತೆ. ಒಂದು 250 ರಿಂದ 300 ml ಇರ್ತಾವೆ ಅವು ಬಾಟಲ್ಗಳು. ಒಂದು 30 ಗ್ರಾಮ್ನಷ್ಟು ಆವ್ರೇಜ್ ಶುಗರು ಇರುತ್ತೆ. 30 ಗ್ರಾಮ್ ಅಂದರೆ ಒಂದು 6 ಟೀ ಸ್ಪೂನ್ನಷ್ಟು ಶುಗರ್ ಅಂದ್ಕೊಳ್ರಿ, ಅಷ್ಟು ಇರ್ತದೆ ಅದರಲ್ಲಿ. ಅದೇ ನೀವು ಫ್ರೂಟ್ಸು ತಗೊಂಡ್ರೆ, ಒಂದು ಮೀಡಿಯಮ್ ಸೈಜ್ ಬನಾನಾದಲ್ಲಿ 15 ಗ್ರಾಮ್ನಷ್ಟು ಶುಗರ್ ಇರ್ತದೆ ಅಂದ್ಕೊಳ್ರಿ, ಒಂದು 3 ಟೀ ಸ್ಪೂನಷ್ಟು. ಅದೇ ಮ್ಯಾಂಗೋ, ಒಂದು ಮೀಡಿಯಮ್ ಸೈಜ್ ಮ್ಯಾಂಗೋ ತಗೊಂಡ್ರೆ ಹತ್ತತ್ರ 45 ಗ್ರಾಮ್ನಷ್ಟು ಶುಗರ್ ಇರುತ್ತೆ ಅದರಲ್ಲಿ. ಅಂದರೆ 9 ಟೀ ಸ್ಪೂನಷ್ಟು ಶುಗರ್ ತಿಂದಂಗೆ ಒಂದು ಮ್ಯಾಂಗೋ ತಿಂದರೆ ನಾನು ನಿಮಗೆ 9 ಟೀ ಸ್ಪೂನು ಶುಗರು ಕೈ ಹಾಕಿ, ಒಂದು ಕೈ ಹಿಡೀರಿ ಅಂತೇಳಿ ಒಂದು ಅಂಗೈಗೆ ಒಂದು 9 ಟೀ ಸ್ಪೂನು ಶುಗರ್ ಹಾಕಿ ಆಯ್ತು ತಿನ್ರಿ ಅಂತ ಹೇಳಿದರೆ ಯಾರೂ ತಿನ್ನಲ್ಲ. ಅದೇ ಒಂದು ಒಳ್ಳೆ ಮ್ಯಾಂಗೋ ಕೊಟ್ಬಿಟ್ರೆ ಆರಾಮಾಗಿ ಖುಷಿಯಾಗಿ ತಿಂತಾರೆ. ಆ ಮೀಡಿಯಮ್ ಸೈಜ್ ಮ್ಯಾಂಗೋದಲ್ಲಿ 9 ಸ್ಪೂನು ಶುಗರ್ ಇರುತ್ತೆ. ಅದೇ ಥರ ನಾವು ಬೇರೆ ಯಾವುದಾದ್ರೂ ಹಣ್ಣುಗಳು ತಗೊಂಡ್ರೆ, ಈಗ ಗ್ರೇಪ್ಸ್, ಒಂದು ಕಪ್ ಗ್ರೇಪಲ್ಲಿ ಒಂದು 25 ಗ್ರಾಮ್ನಷ್ಟು, ಅಂದರೆ 5 ಟೀ ಸ್ಪೂನು ಶುಗರು. ಪೈನಾಪಲ್, ಒಂದು ಕಪ್ಪು ಪೈನಾಪಲಲ್ಲಿ ಒಂದು 20 ಗ್ರಾಮ್ ಶುಗರು, ಅಂದರೆ 4 ಟೀ ಸ್ಪೂನಷ್ಟು ಶುಗರು. ಆ ಥರ ವಾಟ್ರ್ ಈ ಏನು ಪೊಮೆಗ್ರೆನೇಟ್ ಸೀಡ್ಸ್ ತಿಂತಾ ಇದ್ದೀನಿ ನಾನು ಅಂತ ಹೇಳ್ತಾ ಇರ್ತಾರೆ ಕೆಲವರು. ಪೊಮೆಗ್ರೆನೇಟ್ ಸೀಡ್, ಒಂದು ಕಪ್ಪು ಪೊಮೆಗ್ರೆನೇಟ್ ಸೀಡಲ್ಲಿ ಹತ್ತತ್ರ 20 ಗ್ರಾಮ್ನಷ್ಟು ಶುಗರ್ ಇರುತ್ತೆ, ಅಂದರೆ 4 ಟೀ ಸ್ಪೂನಷ್ಟು ಶುಗರ್ ಇರುತ್ತೆ. ಸೊ ಈ ಥರ. ಆದರೆ ನೀವು ರಿಯಲ್ ಸ್ವೀಟ್ಸ್ ತಗೊಳ್ರಿ, ಎಕ್ಸಾಂಪಲ್ ಮೈಸೂರು ಪಾಕ್ ಆಗ್ಬೋದು. ಮೈಸೂರು ಪಾಕಲ್ಲಿ 25 ಗ್ರಾಮ್ ಇರುತ್ತೆ, ಒಂದು ಪೀಸ್ ಮೈಸೂರು ಪಾಕಲ್ಲಿ 25 ಗ್ರಾಮ್ನಷ್ಟು ಶುಗರು. ಮತ್ತು ಅದರ
ತುಪ್ಪ ಅದು ಬಿಟ್ಬಿಟ್ರೆ ಅದೆಲ್ಲ ಕ್ಯಾಲೋರಿ ಬರೋದು ಅದು ಸಪ್ರೇಟ್. ಅದು ಶುಗರ್ ಲೆಕ್ಕ ಹಾಕಿದ್ರೆ ಅಷ್ಟಿರುತ್ತೆ. ನೀವು ಜಾಮೂನ್ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ರಸಗುಲ್ಲ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಹೋಳಿಗೆ, ಒಂದು ಹೋಳಿಗೆಯಲ್ಲಿ 20ರಿಂದ 25 ಗ್ರಾಮ್ ಇರುತ್ತೆ ಶುಗರ್. ಅಂದರೆ 4ರಿಂದ 5 ಟೀ ಸ್ಪೂನಷ್ಟು ಶುಗರ್ ಇರುತ್ತೆ. ಈ ಥರ ಆನ್ ಎನ್ ಅವರೇಜ್ ಇವೆಲ್ಲ ಸ್ವೀಟುಗಳಲ್ಲಿ 20ರಿಂದ 30 ಗ್ರಾಮ್ನಷ್ಟು ಶುಗರ್, 4ರಿಂದ 6 ಟೀ ಸ್ಪೂನಷ್ಟು ಶುಗರ್ ಇರುತ್ತೆ. ಸೊ ನಾನು ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ನೀವು ವೇಟು ಎಲ್ಲ ನಾರ್ಮಲ್ ಇದೆ, ಹೆಲ್ದಿ ಆಗಿದ್ದೀರಿ, ಬ್ಲಡ್ ಪ್ರೆಷರ್ ಇಲ್ಲ, ಶುಗರ್ ಇಲ್ಲ, ಮೀನ್ಸ್ ಡಯಾಬಿಟಿಸ್ ಇಲ್ಲ, ಪ್ರೀ ಡಯಾಬಿಟಿಸ್ ಇಲ್ಲ, ವೇಟ್ ಎಲ್ಲ ಫ್ಯಾಂಟಾಸ್ಟಿಕ್, ಆ್ಯಕ್ಟಿವ್ ಆಗಿದ್ದೀರಿ ನೀವು ಅಂದರೆ ಒಳ್ಳೆ ಫಿಲ್ಟರ್ ಕಾಫಿ ಕುಡಿಬೋದು, ಒಂದು ಹಣ್ಣು ಹಂಪಲುಗಳನ್ನು ತಿನ್ಬೋದು, ಇತಿಮಿತಿಯಾಗಿ ಮಾಡ್ಬೋದು, ಮಾಡಬಾರ್ದಂತಲ್ಲ, ಅವೆಲ್ಲವನ್ನು ಮಾಡ್ಬೋದು. ಆದರೆ ನಿಮ್ಮ ಉದ್ದೇಶ ಏನಿದೆ ಅಂತ ನೋಡ್ಕೋಬೇಕು. ನಿಮ್ಮ ಉದ್ದೇಶ ವೇಟ್ ಲಾಸ್ ಮಾಡ್ಕೊಳ್ಳೋದಾದರೆ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಾದರೆ, ನಿಮಗೆ ಒಬಿಸಿಟಿ ಇದ್ದರೆ, ಓವರ್ ವೇಟ್ ಇದ್ದರೆ, ಪ್ರೀ ಡಯಾಬಿಟಿಸ್ ಇದ್ದರೆ, ಡಯಾಬಿಟಿಸ್ ಇದ್ದರೆ, ಬ್ಲಡ್ ಪ್ರೆಷರ್ ಹೆಚ್ಚಿದ್ರೆ, ಫ್ಯಾಟಿ ಲಿವರ್ ಇದ್ದರೆ, ಅಂಥ ಟೈಮಲ್ಲಿ ಇವೆಲ್ಲ ಶುಗರ್ ಇರುವಂಥ ಏನೇ ಬಾಯಿಗೆ ನಾಲಿಗೆಗೆ ಸಿಹಿ ಇರುವಂಥ ಯಾವುದೇ ಪದಾರ್ಥ ಆಗಿರಲಿ ಅದನ್ನು ತುಂಬ ಕಂಟ್ರೋಲ್ ಮಾಡ್ಕೋಬೇಕು. ಅದು ಬರೀ ಶುಗರ್ ಅಂದರೆ ವೈಟ್ ಶುಗರ್ ಅಂದರೆ ಸಕ್ಕರೆ ಅಲ್ಲ, ಅದು ಬೆಲ್ಲ ಆಗಿರ್ಬೋದು, ಹನಿ ಆಗಿರ್ಬೋದು, ಯಾವುದೇ ಹಣ್ಣಾಗಿರ್ಬೋದು, ಹಂಪಲಾಗಿರ್ಬೋದು, ಯಾವುದೇ ರೀತಿಯ ಆಹಾರ ಒಟ್ಟು ನಾಲಿಗೆಗೆ ಸಿಹಿ ಇದ್ದರೆ ಅದರಲ್ಲಿ ಸುಕ್ರೋಸ್ ಇದೆ ಅಂತಲೇ ಅರ್ಥ. ಸೊ ಆವಾಗ ನೀವು ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ, ಇತಿಮಿತಿಯಾಗಿ ಮಾಡಬೇಕಾಗತ್ತೆ ಅದು. ಸೊ ಆ ಥರ ಮಾಡಿದಾಗ ಅಥವಾ ಮೈಂಡ್ಫುಲ್ ಆಗಿದ್ದಾಗ ಆವಾಗ ನಾವು ನಮ್ಮ ಬಾಯಲ್ಲಿ ಹೋಗುವ ಆಹಾರಗಳೇನಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ತಿನ್ನಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಈ ಇನ್ಫಾರ್ಮೇಷನ್ ಏನಿದೆ, ತಿಳುವಳಿಕೆ ಏನಿದೆಯಲ್ಲ ಅದು ಬಹಳ ಮುಖ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಫಸ್ಟು ತಿಳುವಳಿಕೆ ಇರಬೇಕು, ಅದರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಬೇಕು. ಒಂದು ಸೈಂಟಿಫಿಕ್ ಆಗಿ ಇನ್ಫಾರ್ಮೇಷನ್ ಇದ್ದಾಗ ನೀವು ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋದಿಂದ ನಿಮಗೆ ಈ ಸಕ್ಕರೆ ಅಂಶಗಳು ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇದೇ ಥರದ ಇನ್ಫಾರ್ಮೇಷನ್ ಬೇರೆ ಯಾರಿಗಾದರೂ ಅನುಕೂಲ ಆಗುತ್ತಂತ ನಿಮಗೆ ಅನಿಸಿದರೆ ಧಾರಾಳವಾಗಿ ಈ ವಿಡಿಯೋವನ್ನು ಅವರ ಜೊತೆ ಶೇರ್ ಮಾಡ್ಕೊಳ್ರಿ. ಏನಕ್ಕೆಂದರೆ ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ನಮಗೆ ಗೊತ್ತಿರುವ ವಿಷಯ, ಒಳ್ಳೆಯ ವಿಷಯವನ್ನು ಬೇರೆಯವರಿಗೆ ತಿಳಿಸೋದ್ರಲ್ಲಿ ಒಂದು ಸಂತೋಷ ಇರಬೇಕು. ಏನಕ್ಕೆಂದರೆ ನಮ್ಮ ಜೊತೆಗೇನೋ ಅವರು ಆರೋಗ್ಯವಾಗಿರಲಿ ಅನ್ನೋ ಒಂದು ಒಳ್ಳೆಯ ಭಾವನೆ ಇದ್ದಾಗ ಏನಾಗುತ್ತೆ, ಎಲ್ಲರೂ ಚೆನ್ನಾಗಿ ಇರ್ಬೋದು, ಎಲ್ಲರ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋ ಒಂದು ಉದ್ದೇಶ. ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.